ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕೆರೆಗೆ ಉರುಳಿ ಬಿದ್ದಿದೆ. ಆಲೂರು ತಾಲೂಕಿನ ಮಠದ ಕೊಪ್ಪಲ್ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಕೆರೆಯ ದಂಡೆ ಮೇಲಿದ್ದಂತಹ ಆ ರಸ್ತೆಯಿಂದ ಜಾರಿ ಏಕಾಏಕಿ ಕಾರ್ ಕೆರೆಗೆ ಬಿದ್ದುಬಿಟ್ಟಿದೆ. ಕಾರ್ನಲ್ಲಿದ್ದಂತಹ 4 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆನಂತರ ಜೆಸಿಬಿ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ಕಾರನ್ನ ಮೇಲಕ್ಕೆತ್ತಿದ್ದಾರೆ. ಕಾರನ್ನ ಮೇಲಕ್ಕೆತ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 4 ಜನ ಇದ್ರು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಕಾರಿನ ಒಳಭಾಗದಲ್ಲಿ. ಆ 4 ಜನರನ್ನ ರಕ್ಷಣೆ ಮಾಡಲಾಗಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರು ಬಚಾವಾಗಿದ್ದಾರೆ. ಕೆರೆಯ ದಂಡೆಯ ಮೇಲೆ ಕಾರು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಕಾರ್ ಕೆರೆಗೆ ಉರುಳ್ಬಿಟ್ಟಿದೆ. ನೀರೆಲ್ಲರೂ ಬಂತು. ಹಂಗೆ ನಿಲ್ಸಿ ನ್ಯೂಟ್ಲ್ ಮಾಡಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಕಾರ್ನಲ್ಲಿ ಇದ್ದಂತವ್ರು ಯಾರು? ಬಿದ್ದ ತಕ್ಷಣ ಅಲ್ಲಿ ಸ್ಥಳದಲ್ಲಿ ಜನರೇನಾದ್ರೂ ಇದ್ರ? ತಕ್ಷಣಕ್ಕೆ ರಕ್ಷಣೆ ಮಾಡುವಂತಹ ಕೆಲಸ ಆಯ್ತಾ? ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ವಿದ್ಯೆ ಏನು ಹಾಸನದಲ್ಲೂ ಕೂಡ ಮಳೆಯ ಅಬ್ಬರ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು. ಈಗಾಗಲೇ ಹಾಸನ, ಆಲೂರು, ಸಕಲೇಶ್ಪುರ, ಅರ್ಕಲಗೂಡು, ಬೇಲೂರು ತಾಲೂಕಿನ ಶಾಲೆಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿರುವಂತದ್ದು. ಇನ್ನೊಂದೆಡೆ ಹೇಮಾವತಿ ಜಲಾಶಯದಲ್ಲೂ ಕೂಡ ಪ್ರತಿನಿತ್ಯ ನೀರಿನ ಒಳ ಹರಿವು ಹೆಚ್ಚಾಗ್ತದೆ, ನೀರಿನ ಸಂಗ್ರಹನೂ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಇದು ಮುಂದುವರೆದಾಗ ಹಾಸನದ ಏನು ಆಲೂರು ತಾಲೂಕಿನಲ್ಲಿ ಮಠದ ಕೊಪ್ಪಲ್ ಗ್ರಾಮ ಇದೆ, ಅಲ್ಲಿ ಬೆಳಿಗ್ಗೆ ಸುಮಾರು 8 ಗಂಟೆಗೆ 4 ಜನ ಕಾರಲ್ಲಿ ಹೋಗ್ತಾ ಇರ್ತಾರೆ. ಏನು ಕೆರೆ ದಂಡೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಆ ದಂಡೆ ಏನು ಏರಿ ಏನಿದೆ ಅಲ್ಲಿ ಕುಸಿದ ಪರಿಣಾಮ ಕಾರು ನೇರವಾಗಿ ಕೆರೆ ಒಳಗೆ ಕಾರ್ ಬಿದ್ದಂಥದ್ದು. ಕೂಡಲೇ ಅಲ್ಲಿ ಸ್ಥಳೀಯರು ಮತ್ತೆ ಗ್ರಾಮಸ್ಥರನ್ನ ನೋಡ್ತಾರೆ. ನೋಡಿದ ಕೂಡಲೇ ವಿಷಯವನ್ನ ಉಳಿದ ಗ್ರಾಮಸ್ಥರು ತಿಳಿಸ್ತಾರೆ. ಆ ಕಾರ್ನಲ್ಲಿ ಇದ್ದವ್ರನ್ನ ಫಸ್ಟ್ ಮೇಲಕ್ಕೆ ಎತ್ತುತ್ತಾರೆ. ಸುಮಾರು 4 ಜನ ಇರ್ತಾರೆ, ಅವನ್ನೆಲ್ಲರನ್ನು ಫಸ್ಟ್ ರಕ್ಷಣೆ ಮಾಡ್ತಾರೆ. ತದನಂತರ ವಿಷಯವನ್ನ ಉಳಿದ ಗ್ರಾಮಸ್ಥರಿಗೆಲ್ಲ ತಿಳಿಸ್ತಾರೆ. ಆಗ ಏನು ಕೆರೆಯಲ್ಲಿ ಬಿದ್ದಂತ ಕಾರ್ನ ಜೆಸಿಬಿ ಸಹಾಯದಿಂದ ಈಗ ಮೇಲಕ್ಕೆತ್ತಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಈ ಚಾಲಕನ ನಿಯಂತ್ರಣ ಒಂದೆಡೆ ತಪ್ಪು, ಇನ್ನೊಂದೆಡೆ ಅತಿಯಾದ ಮಳೆ ಬಿದ್ದ ಕಾರಣ ಈ ರೀತಿ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.